ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ಅಕ್ಕಿ ಸೇವಿಗೆ ನಾನು ಮಾಡುವ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ನನಗೆ ತುಂಬ ಈಸಿ ಅನ್ನಿಸ್ತು. ನೀವು ಈ ರೀತಿ ಟ್ರೈ ಮಾಡಿ, ನಿಮಗೂ ತುಂಬಾ ಈಸಿ ಅಂತ ಅನಿಸುತ್ತೆ. ಅಕ್ಕಿನ 1 ಗಂಟೆ ಟೈಮ್ ನೆನೆಸಿದ್ರೆ ಸಾಕು, ಬೇಗ ಸೇವಿಗೆನ ಮಾಡ್ಬೋದು. ಹಿಂದೆ ಎಲ್ಲ ಬೆಳಗ್ಗೆ ಅಕ್ಕಿ ನೆನೆಯಕ್ಕೆ ಹಾಕಿದ್ರೆ ಒಂದು 4 ಅವರ್ಸ್ ಅಂತೂ ನೆನೆಸ್ತಾಯಿದ್ರು. ನೆನೆಸ್ಬಿಟ್ಟು ಕುಟ್ಬಿಟ್ಟು ತುಂಬ ಒದ್ದಾಡ್ತಾಯಿದ್ರು ಸೇವಿಗೆ ಮಾಡೋಕ್ಕೆ. ನಾನು ತುಂಬ ಈಸಿಯಾಗಿ ಸೇವಿಗೆನ ಮಾಡ್ತಾಯಿದ್ದೀನಿ. ಮತ್ತು ಸೌದೆ ಒಲೆಯಲ್ಲೇ ನಾನು ಅಡುಗೆ ಮಾಡೋದು. ಸಾಮಾನ್ಯವಾಗಿ ಗ್ಯಾಸು ಸ್ವಲ್ಪ ಉಪಯೋಗಿಸೋದು ಕಮ್ಮಿ. ಏನಾದರೂ ಅರ್ಜೆಂಟ್ ಇದ್ದರೆ ಗ್ಯಾಸಲ್ಲಿ ಅಡುಗೆ ಮಾಡ್ತೀನಿ. ಸೌದೆ ಒಲೆಯಲ್ಲೇ ಸ್ವಲ್ಪ ಯೂಸ್ ಮಾಡೋದು. ನಮ್ದು ಹಳ್ಳಿ ಅಲ್ಲ, ಹಾಗಾಗಿ ನಾವು ಸೌದೆ ಒಲೆನೇ ಯೂಸ್ ಮಾಡೋದು. ನಾನು ಅಕ್ಕಿನ 1 ಗಂಟೆ ಟೈಮು ನೆನೆಸಿಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಹೊತ್ತು ನೆನೆಸಾದ್ಮೇಲೆ ಅದನ್ನು ನಾನು ಮಿಕ್ಸಿಯಲ್ಲಿ ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡು ಅದನ್ನು ನಾನು ಸ್ವಲ್ಪ ಕೆಳಗಡೆ ಹಿಟ್ಟು ಅಂಟಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ಅಂದರೆ ಕೆಳಗಡೆ ತಳ ಹಿಡಿಬಾರ್ದು ಅಂತ ಹೇಳಿಬಿಟ್ಟು. ಇವಾಗ ನೋಡಿ, ಅದನ್ನು ದೋಸೆ ಹಿಟ್ಟಿನ ಹದ ಇರುತ್ತಲ್ಲ, ಅದನ್ನು ಒಲೆ ಮೇಲಿಟ್ಟು ತಿರುಗಿಸಿದ್ರೆ ಆದಷ್ಟು ಬೇಗ ಅದು ಕಡುಬು ಕಟ್ಟುವ ಹದಕ್ಕೆ ಬರುತ್ತೆ. ಏನು ಕಷ್ಟಪಡಬೇಕು ಅಂತ ಏನಿಲ್ಲ. ನೋಡಿ, ನಾನು ಇವಾಗ ನಿಮ್ಮ ಜೊತೆ ಮಾತಾಡ್ತಾನೆ ಅದು ಸ್ವಲ್ಪನೂ ನಾನು ವೀಡಿಯೋನ ಕಟ್ ಮಾಡ್ದಲೇ ಹಾಕ್ತಾಯಿದ್ದೀನಿ. ನನಗೆ ಎಷ್ಟೊತ್ತು ತೊಗೊಳ್ತು ಅಂತ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆ ಮುಗಿದು ಹೋಗುತ್ತೆ. ನೋಡಿ, ನಾನು ಈ ರೀತಿ ತೆಕ್ಕೊಳ್ಳೋಕ್ಕೆ ನಾನು ಈ ರೀತಿ ಸಹಾಯ ಮಾಡಿಕೊಂಡು ಈ ಥರ ಎಲ್ಲ ಮಾಡಿ ನೋಡಿ ಕ್ಲೀನಾಗಿ ತಿರ್ಸ್ಕೊಂಡಿದ್ದೀನಿ. ಇಷ್ಟು ಹದ ಬಂದಮೇಲೆ ಸ್ವಲ್ಪ ಹೊತ್ತು ತಿರುಗಿಸಿ ಹೀಗೆ ಮುಚ್ಚಿಟ್ರೆ ಅದು ಸ್ವಲ್ಪ ಹೊತ್ತು ಅರಳಬೇಕು. ಅರಳ್ತಾ ಇರುತ್ತೆ. ನಮ್ಮ ಮನೇಲಿ ನೆಂಟರು ಬಂದಿದ್ದರು, ಅದಕ್ಕೋಸ್ಕರ ನಾನು ಸೇವಿಗೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಇವಾಗ ನೋಡಿ, ನಾನು ಅದನ್ನು ತೆಗೆದಿದ್ದೀನಿ. ಇವಾಗ ನೋಡಿ, ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ಗಟ್ಟಿ ಆದಮೇಲೆ ಇನ್ನೊಂದು ಸತಿ ಅದನ್ನೆಲ್ಲ ಸ್ವಲ್ಪ ನಾನು ತಿರ್ಗಿಸ್ಕೊಳ್ತೀನಿ. ಅಂದರೆ ತಿರ್ಗ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದರಲ್ಲಿ ಎಲ್ಲ ನೋಡಿ ಹೀಗೆ ಮೇಲೆ ಕೆಳಗಡೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಹ ಹೀಗೆ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ನೀರು ಇಟ್ಕೊಂಡಿರಿ. ಅದರಲ್ಲಿ ಕೈನ ವಾಶ್ ಮಾಡ್ಕೊಳ್ತಾ, ಬಿಸಿ ಆಗುತ್ತಲ್ವ, ಕೈನ ತೊಳ್ಕೊಳ್ತಾ ಅದರಲ್ಲಿ ಹಿಟ್ಟನ್ನು ಆ ರೀತಿ ಮುಟ್ಟಿದ್ರೆ ಬಿಸಿ ಆಗಲ್ಲ. ನೋಡಿ, ನಾನು ಮುಟ್ತಾ ಇದ್ದೀನಿ ಅಂತ ಏನು ಬಿಸಿ ಇಲ್ಲ. ಅದರಲ್ಲೂ ಗ್ಯಾಸ್ ಅಡುಗೆ ಸ್ವಲ್ಪ ಕೈಗೆ ಸುಡುತ್ತೆ, ಆದಷ್ಟು ಬೇಗ ಸುಡುತ್ತೆ, ಬೇಗ ಅದು ಹೀಟಾಗಿರುತ್ತೆ. ಸೌದೆ ಒಲೆ ಅಡುಗೆಗಳು ಅಷ್ಟೊಂದಾಗಿ ಸುಡಲ್ಲ ಬೇಗ, ಅಷ್ಟು ಬೇಗ ಎಲ್ಲ ಸುಡಲ್ಲ. ನನ್ನ ಮಕ್ಕಳು ನೋಡ್ತೀನಿ, ಅಮ್ಮ ಹಿಟ್ಟು ಹೇಗಿದೆ ಅಂತ ಹೇಳಿ ಅಂದರು. ಅದಕ್ಕೆ ಅವ್ರ ಕೈಗೆ ಒಂದು ಚೂರು ಕೊಟ್ಟೆ, ನೋಡಿ ಹೇಗಿದೆ ಅಂತ. ಈ ರೀತಿ ನಾನು ರೆಡಿ ಮಾಡ್ಕೊಳ್ತೀನಿ. ನಾನು ಮಾಡುವ ಸೇವಿಗೆನ ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಚಿಕನ್ ಸಾಂಬಾರು ತುಂಬ ಚೆಂದ. ಆಮೇಲೆ ಕಾಯಿ ಹಾಲು ಮಾಡಿಕೊಂಡ್ರೆ ಅಂತೂ ತುಂಬ ಟೇಸ್ಟು. ಇವಾಗ ವೆಜ್ಜು ನಾನ್ ವೆಜ್ಜು ಇಬ್ಬರೂ ಇರ್ತಾರೆ. ಹಾಗಾಗಿ ಅವ್ರಿಗೆ ಚಿಕನ್ನು ಅಥವಾ ಮಟನ್ ಸಾಂಬಾರು ಏನಾದ್ರು ಬೇಕಾದ್ರೂ ಮಾಡ್ಕೋಬೋದು, ಅಥವಾ ಕಾಯಿ ಹಾಲು ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಈ ಸೇವಿಗೆನ ಹೀಗೆ ಮಾಡಿ ನಮ್ಮ ಮನೆಗೆ ಇವಾಗ ಮಾಡಿ ಸ್ವಲ್ಪ ಮಿಕ್ಕಿತು, ಅದನ್ನು ಏನು ಮಾಡೋದು ಅಂತ ಚಿಂತೆನೂ ಪಡಬೇಕಾಗಿಲ್ಲ. ಏಕೆಂದರೆ ಅದನ್ನು ನಾವು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ಫುಲ್ಲು ಚೆನ್ನಾಗಾಗುತ್ತೆ. ಅದನ್ನು ಎಣ್ಣೆಯಲ್ಲಿ ಕರಿಬೋದು. ಕರೆದ್ರೆ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಅದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಗೆಯೇ ಸಕ್ಕರೆ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನನಗೆ ಇವಾಗ ರೆಡಿಯಾಗಿದೆ ಹಿಟ್ಟು. ಇನ್ನು ಕಡುಬು ಕಟ್ಟುವ ಹದಕ್ಕೆ. ಅದೇನು ಫುಲ್ಲು ಅಳ್ಳಬೇಕು ಅಂತ ಏನಿಲ್ಲ, ಕಡುಬು ಕಟ್ಟೋದಕ್ಕೆ ನಿಮಗಾಗುತ್ತೆ ಅನ್ನೋ ಅಷ್ಟು ಹದ ಇದ್ದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ನನ್ನ ಮಗಳು ನೋಡಿ, ನಾನು ಕುಡಿಯೋದಕ್ಕೆ ಬಿಸಿನೀರು ಕಾಯಿಸಿಟ್ಟಿದ್ದೆ, ಅದನ್ನು ಸಹ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾಳೆ, ನಮ್ಮಮ್ಮ ನೀರು ಕಾಯಿಸಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ನೋಡಿ, ನಾನೀಗ ಅದನ್ನು ಬೇರೆ ಪಾತ್ರೆಗೆ ಯಾವುದಕ್ಕೂ ಹಾಕಲ್ಲ, ಡೈರೆಕ್ಟಾಗಿ ಕಡುಬಿನ ಪಾತ್ರೆಗೆ ಕಡುಬನ್ನು ಕಟ್ಟಿಬಿಟ್ಟು ಹಾಕ್ತೀನಿ. ನಿಮ್ಮ ಮನೆಯಲ್ಲಿ ಸೇವಿಗೆ ಒಳ್ಳು ಯಾವ ಸೈಜಲ್ಲಿದೆ ಆ ಸೈಜಿಗೆ ಕಡುಬನ್ನು ಕಟ್ಟಿ ಬೇಯೋಕ್ಕೆ ಹಾಕೋಬೋದು. ನಮ್ಮ ಮನೇಲಿ ಸ್ವಲ್ಪ 2 ಸೇವಿಗೆ ಒಳ್ಳಿದೆ, ಒಂದು ಚಿಕ್ಕದ್ದು, ಒಂದು ಸ್ವಲ್ಪ ದೊಡ್ಡದು. ನಾನು ಇವಾಗ
ಬೇಗ ಆಗಬೇಕಲ್ವ, ಚಿಕ್ಕದ್ರಲ್ಲಿ ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ದೊಡ್ಡದ್ರಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಹಾಗಾಗಿ ನೋಡಿ ಇಷ್ಟಿಷ್ಟೇ ಸಣ್ಣ ಕಡುಬನ್ನು ನಾನು ಕಟ್ಟಿ ಬೇಕಾಗ್ತೀನಿ. ಕೈಗೆ ಸ್ವಲ್ಪ ಏನು ಅಂಟ್ಕೊಂಡ್ರೆ ಅದನ್ನು ತೆಕ್ಕೋಬೋದು ತುಂಬಾ ಈಸಿಯಾಗಿ. ನಾನು ಏನು ಬೇರೆ ಆರೋದಕ್ಕೆ ಏನು ಹಾಕಲ್ಲ, ಅಷ್ಟೊಂದಾಗಿ ಏನು ಬಿಸಿ ಇರಲ್ಲ. ಒಲೆ ಮೇಲೆ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ. ಇವಾಗ ಕಡುಬಿನ ಪಾತ್ರೆಗೆ ಕಟ್ಟಿ ಹಾಕ್ತಾಯಿದ್ದೀನಿ. 1 ಗಂಟೆ ಒಳಗಡೆ ನಿಮಗೆ ಸೇವಿಗೆ ರೆಡಿ. ಅಕ್ಕಿ 1 ಗಂಟೆ ನೆನೆಸ್ಬೇಕು. ನಾನು ಹಿಂದೆಯೇ ಹೇಳ್ದಂಗೆ 1 ಗಂಟೆ ಟೈಮು ಅಕ್ಕಿ ನೆನೆಸಿ ಮಿಕ್ಸಿಗೆ ಹಾಕಿ ಅದನ್ನು ಹಿಟ್ಟು ಕೂಡಿ ಕಡುಬು ಬೇಯಿಸೋಕ್ಕೆ 1 ಗಂಟೆ ಒಳಗಡೆ ನಿಮಗೆ ಬಿಸಿ ಬಿಸಿಯಾದ ಸೇವಿಗೆ ರೆಡಿ ಆಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಅಕ್ಕಿನ ತೊಳೆದು ಒಣ ಹಾಕಿ ಅದನ್ನು ಮಿಲ್ಲಿಗೆ ಕೊಟ್ಬಿಟ್ಟು ನುಣ್ಣಗೆ ಹಿಟ್ಟು ಮಾಡಿಸಿ ಅದಕ್ಕೆ ನೀರಿಟ್ಬಿಟ್ಟು ಆ ನೀರನ್ನು ಮಗ್ಚಿ ಸೇವಿಗೆ ಮಾಡ್ತಾರೆ. ಅದು ತುಂಬ ನನಗೆ ರಿಸ್ಕು ಅನಿಸುತ್ತೆ. ಇನ್ನು ಕೆಲವರು ಫಸ್ಟು ಹಿಟ್ಟನ್ನೇ ಕಡುಬಿನ ಪಾತ್ರೆಯಲ್ಲಿ ಬೇಯಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ಅದನ್ನು ಉಂಡೆ ಮಾಡಿ ಅದನ್ನು ಸೇವಿಗೆ ಒತ್ತಿ ಅದನ್ನು ಬೇಯಿಸಿ ಮತ್ತೆ ತಿಂತಾರೆ. ನಾವು ಈಗ ಕಡುಬು ಬೆಂದುಬಿಟ್ರೆ ಆಮೇಲೆ ಏನು ನಾವು ಬೇಯಿಸಬೇಕು ಅಂತಿಲ್ಲ. ನೋಡಿ ನಂದು ಕಡುಬು ಬೆಂದು ರೆಡಿಯಾಗಿದೆ. ಇವಾಗ ನಾನು ಸೇವಿಗೆನ ಒತ್ತಾ ಇದ್ದೀನಿ. ನಮ್ಮ ಮನೆಯವರು ಒತ್ಕೊಡ್ತಾ ಇದ್ದಾರೆ, ನಾನು ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ನೈಟಲ್ಲಿ ಮಾಡಿದ್ದು, ಕರೆಂಟ್ ಹೋಗ್ಬಿಡ್ತು, ಹಾಗಾಗಿ ಸ್ವಲ್ಪ ಕತ್ಲೆ ಕಾಣಿಸ್ತಾ ಇದೆ. ನಾನು ಯಾವಾಗಲೇ ಒಂದು ಅಡುಗೆ ರೆಸಿಪಿ ಇಟ್ಕೊಂಡ್ರೆ ನನಗೆ ಯಾವಾಗಲೂ ಕರೆಂಟ್ ಒಂದು ಕೈ ಕೊಡ್ತಾ ಇರುತ್ತೆ. ಇವಾಗ ನಾನು ಸೋಲಾರ್ನ ಆನ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಅಷ್ಟು ಕ್ಲಿಯರಾಗಿ ಬೆಳಕು ಬರ್ತಾ ಇಲ್ಲ, ಸ್ವಲ್ಪ ಮಬ್ಬಾಗಿ ಬರ್ತಾ ಇದೆ. ನೋಡಿ ನಾನು ಸೇವಿಗೆನ ರೆಡಿ ಮಾಡ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿದೆ, ಮಲ್ಲಿಗೆ ಥರ ಬಂದಿದೆ ಗೊತ್ತಾ, ಸ್ಮೂತಾಗಿ ತುಂಬ ಚೆನ್ನಾಗಿತ್ತು. ನೀವು ಈ ರೀತಿ ಟ್ರೈ ಮಾಡಿ. ಹಾಗೆಯೇ ನನ್ನ ವಿಡಿಯೋನ ಹೊಸೊಬ್ಬರು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಪ್ರತಿಯೊಂದು ವಿಡಿಯೋವನ್ನು ನೋಡಿ. ನಾವು ಹಳ್ಳಿಲಿರೋದ್ರಿಂದ ನನಗೆ ಆ ಸಮಯಕ್ಕೆ ಯಾವುದು ವಿಡಿಯೋ ಮಾಡೋದಕ್ಕೆ ಅನುಕೂಲವಾಗುತ್ತೋ ಅಂಥ ವಿಡಿಯೋನ ನಾನು ಮಾಡಿ ಹಾಕ್ತೀನಿ. ಟೈಮ್ ಇದ್ದಾಗ ಲೈವ್ಗೂ ಬರ್ತೀನಿ, ಲೈವ್ ಬಂದು ಸಪೋರ್ಟ್ ಮಾಡಿ. ಅದು ಬಿಸಿ ಇದ್ದಾಗಲೇ ಒತ್ಕೊಂಡ್ರೆ ತುಂಬ ಈಸಿಯಾಗಿ ಆಗುತ್ತೆ. ಆರಿದ ಮೇಲೆ ಕಡುಬು ಸ್ವಲ್ಪ ಗಟ್ಟಿ ಆದರೆ ಒತ್ತೋದಕ್ಕೆ ಕಷ್ಟ ಆಗುತ್ತೆ. ನನಗೆ ಅದಿಶಿ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಅನ್ನೆಶಿ ಚಿಕ್ಕವಳಲ್ಲ, ಅವಳಿಗೆ ಒತ್ತಕ್ಕೆಲ್ಲ ಆಗಲ್ಲ. ಇವ್ರು ಇರಲಿಲ್ಲ ಅಂದರೆ ನಾನು ಅದಿಶಿ ಕೈಯಲ್ಲಿ ಸೇವಿಗೆನ ಒತ್ತಿಸ್ಕೊಳ್ತೀನಿ. ಅವಳು ಒತ್ಕೊಡ್ತಾಳೆ, ಬಿಸಿ ಇದ್ದಾಗ ಒತ್ತಿ ರೆಡಿ ಮಾಡಿಕೊಡ್ತಾಳೆ. ನಾನು ಇದಕ್ಕೆ ನಾಟಿ ಕೋಳಿ ಸಾಂಬಾರು ಮಾಡಿದ್ದೆ, ಹಾಗಾಗಿ ಸೇವಿಗೆಗೂ ಅದಕ್ಕೂ ಟೇಸ್ಟು ತುಂಬ ಚೆನ್ನಾಗಿತ್ತು. ಏಕೆಂದರೆ ವಿಡಿಯೋನ ಎಲ್ಲರೂ ನೋಡ್ತಾ ಇರ್ತಾರೆ, ಅದಕ್ಕೆ ನಾನು ಸಾಂಬಾರೆಲ್ಲ ತೋರಿಸ್ಲಿಲ್ಲ. ಇನ್ನೊಮ್ಮೆ ತೋರಿಸ್ತೀನಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ನೋಡಿ ರೆಡಿ ಮಾಡ್ತಾ ಇದ್ದೀನಿ. ಸೇವಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಒತ್ತಿದ್ರೆ ಮುಗೀತು. ನಾನು ಸೇವಿಗೆನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಏಕೆಂದರೆ ನೈಟ್ಗೆ ಮತ್ತು ಬೆಳಗ್ಗೆ ಮಾರ್ನಿಂಗಿಗೆ 2 ಹೊತ್ತಿಗೂ ಆಗಬೇಕು ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಬೆಳಗ್ಗೆ ಯಾರು ತಿಂಡಿ ಮಾಡ್ತಾರೆ ಇದನ್ನೇ ತಿನ್ಬೋದು ಅಂತ. ನಮ್ಮ ಮನೇಲಿ ಸೇವಿಗೆ ಅಂದರೆ ಎಷ್ಟು ಹೊತ್ತು ಬೇಕಾದ್ರೂ ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬಾ ಇಂಟ್ರೆಸ್ಟು. ಹಾಗಾಗಿ ಸೇವಿಗೆನ ನಾನು ಆಗಾಗ ಮಾಡ್ತಾ ಇರ್ತೀನಿ. ನನ್ನ ರೆಸಿಪಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ನನ್ನ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ, ಯಾವುದೇ ವಿಡಿಯೋ ಆಗಲಿ ಅದನ್ನು ಪೂರ್ತಿಯಾಗಿ ನೋಡಿ. ಅಕ್ಕಿ ಸೇವಿಗೆ ಸೊಸೈಟಿ ಅಕ್ಕಿ ಇದ್ರೂ ಮಾಡ್ಬೋದು, ಅಥವಾ ಮನೆ ಅಕ್ಕಿ ಇದ್ರೂ ಮಾಡ್ಬೋದು. ಈ ಸೋನಾ ಮಸೂರಿ ಅಕ್ಕಿಯಲ್ಲಿ ಸೇವಿಗೆ ಮಾಡಿದ್ರೆ ಸ್ವಲ್ಪ ಕಟ್ಟಾಗುತ್ತೆ, ಅದು ನೀರಿನ ಹದದ ಮೇಲೆ ಹೋಗುತ್ತೆ. ನೀರಿನ ಕರೆಕ್ಟಾಗಿ ಹದವಾಗಿ ಮಾಡಿಕೊಂಡ್ರೆ ಕಡುಬು ಕರೆಕ್ಟಾಗಿ ಬಂದರೆ ಸೋನಾ ಮಸೂರಿ ಅಕ್ಕಿಯಲ್ಲೂ ಚೆನ್ನಾಗಾಗುತ್ತೆ. ಹಾಗೆಯೇ ನೀವು ಕಡಿಯುವಾಗ ಸ್ವಲ್ಪ ದಪ್ಪ ಕಡ್ಕೊಂಡ್ರೂ
ಅಷ್ಟು ಚೆನ್ನಾಗಿ ಸೇವಿಗೆ ಬರಲ್ಲ. ಈ ನೀರು ದೋಸೆಗೆ ರುಬ್ಕೊಳ್ತೀವಲ್ಲ ನುಣ್ಣಗೆ, ಅಷ್ಟು ನುಣ್ಣಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಸೇವಿಗೆ. ಒಮ್ಮೆ ನೀವು ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಅಕ್ಕಿ ಸೇವಿಗೆ ತುಂಬಾ ಟೇಸ್ಟಿ ಹಾಗೂ ಹೆಲ್ತಿಗೂ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಇದನ್ನು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಏಕೆಂದರೆ ನಾವು ಬೇರೆ ರೀತಿ ಜೋಳದ್ದು ಅಥವಾ ಗೋಧಿದು ಯಾವುದು ಮಾಡ್ತಾಯಿಲ್ಲ, ಅಕ್ಕಿದಲ್ವಾ, ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಸೇವಿಗೆ ಅನ್ನಕ್ಕಿಂತ ಸೇವಿಗೆ ಮಾಡ್ಕೊಂಡು ತಿನ್ನಿ, ಅನ್ನ ತಿನ್ನೋಕ್ಕೆ ಇಷ್ಟ ಇಲ್ಲದೇ ಹೋದರೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.